ನನ್ನ ಹೆಸರು ಶಂಕರನಾರಾಯಣ ಭಟ್. 1975ರಿಂದ 2015ನೇ ಇಸವಿಯವರೆಗೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಜೀವನವನ್ನು ಕಳೆಯುತ್ತಿದ್ದೇನೆ. ಉಳಿದವರದ್ದು ನಾನು 1975ನೇ ಇಸವಿಯಲ್ಲಿ ಜುಲೈ 21ರಂದು ಈ ಶಾಲೆಗೆ ಸೇವೆಗೆ ಸೇರಿರ್ತೇನೆ. ಆಗ ಈ ಶಾಲೆಯಲ್ಲಿ ಕೇವಲ 70 ಮಕ್ಕಳಿದ್ದು ಕೇವಲ ಒಂದು ಹಂಚಿನ ಮಾಡಿನ ಕಟ್ಟಡ ಮಾತ್ರ ಇತ್ತು. ಕ್ರಮೇಣ ಊರವರ ಒತ್ತಾಸೆಯ ಮೇರೆಗೆ ಅಧ್ಯಾಪಕರ ಪ್ರಯತ್ನದ ಫಲವಾಗಿ 1978, 89 ಅಂತ ಸರಿ ನನಗೆ ನೆನಪು ಬರುವುದಿಲ್ಲ, ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಇದು ಮಾರ್ಪಟ್ಟಿತು. ನಾನು ಸೇವೆಗೆ ಸಲ್ಲಿಸುವಾಗ ಇಲ್ಲಿ 3 ಅಧ್ಯಾಪಕರು ಇದ್ದೆವು. ಹಂತ ಹಂತವಾಗಿ ಬೆಳೆದು ಪೂರ್ಣ ಪ್ರಮಾಣದ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆ ಆದಾಗ ಇಲ್ಲಿ 6 ಮಂದಿ ಅಧ್ಯಾಪಕರು ಸೇವೆಯಲ್ಲಿ ತೊಡಗುವಂತಾಯಿತು. ನಾನು ಸೇರುವಾಗ 69 ಮಕ್ಕಳ ಸಂಖ್ಯೆ ಇತ್ತು. ಇದು ಬೆಳೆದು 300ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಗೆ ಮೀರಿತು. ಊರವರ ಹಳೆ ವಿದ್ಯಾರ್ಥಿಗಳ ಆಗಿನ ಶಾಲಾ ಆಡಳಿತ ಮಂಡಳಿಯ ಪ್ರಯತ್ನದ ಫಲವಾಗಿ 1983ರಲ್ಲಿ ಸ್ವರ್ಣ ಮಹೋತ್ಸವ, 1993ರಲ್ಲಿ ವಜ್ರ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ 2 ಸಂದರ್ಭಗಳಲ್ಲಿ ಕೂಡ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಗಿದೆ. ಶೈಕ್ಷಣಿಕ ವಿಚಾರಗೋಷ್ಠಿಯನ್ನು ನಡೆಸಲಾಗಿದೆ. ನಮ್ಮ ಶಾಲೆಗೆ ಈ ತನಕ ಹೆಚ್ಚು ಕಡಿಮೆ ಊರವರ ಹಳೆ ವಿದ್ಯಾರ್ಥಿಗಳ ವಿದ್ಯಾಭಿಮಾನಿಗಳ ಕೊಡುಗೆ 1 ಕೋಟಿಗಿಂತಲೂ ಮೀರಿ ಆಗಿರಬಹುದು. ಒಂದು ರಫ್ ಅಂದಾಜಿನ ಪ್ರಕಾರ ಕೇವಲ 1 ಕಟ್ಟಡ ಮಾತ್ರ ಇದ್ದದ್ದು ಈಗ 4-5 ಉಪಕಟ್ಟಡಗಳನ್ನು ಹೊಂದುವಂತಾಗಿದೆ. ಗುಡ್ಡದ ಪರಿಸರದಲ್ಲಿದ್ದ ಜಾಗೆ ಸಮತಟ್ಟಾಗಿ ಈಗ ಮಕ್ಕಳಿಗೆ ವಿಶಾಲವಾಗಿ ಆಡುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದೆಲ್ಲವೂ ವಿದ್ಯಾಭಿಮಾನಿಗಳ ಕೊಡುಗೆಯಿಂದಲೇ ಆದದ್ದಾಗಿದೆ ಹೊರತು ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಧನ ಸಹಾಯ ಸಿಕ್ಕಿರುವುದಿಲ್ಲ. ಶಾಲೆಯ ನಮ್ಮ ಶಿಕ್ಷಕರ ವೇತನ ಸಹಾಯ ಅನುದಾನ ರೀತಿಯಲ್ಲಿ ಸಿಕ್ಕಿರ್ತದೆ. ಆದರೆ ಈ ಶಾಲೆಯ ಬೆಳವಣಿಗೆಯಲ್ಲಿ ನಮಗೆ ಶಿಕ್ಷಣ ಇಲಾಖೆಯ ಪೂರ್ಣ ಬೆಂಬಲ ಸಿಕ್ಕಿದೆ. ಅನೇಕ ಪ್ರಶಸ್ತಿಗಳು ಕೂಡ ನಮ್ಮ ಕಾಲದಲ್ಲಿ ಬಂದಿದೆ. 2013ರಲ್ಲಿ ಅಷ್ಟರವರೆಗೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. 2012ರಲ್ಲಿ ನಿವೃತ್ತಿಯನ್ನು ಹೊಂದಿದ ನಂತರ ಶಾಲೆಯ ಆಡಳಿತ ಮಂಡಳಿಯವರು ನನ್ನನ್ನು ಮುಖ್ಯೋಪಾಧ್ಯಾಯರನ್ನಾಗಿ ಇಲ್ಲಿ ನೇಮಕ ಮಾಡಿದರು. ಆವಾಗ ನಮಗೆ ಸರ್ಕಾರದ ಆದೇಶದ ಅನುಸಾರ ಬಿಸಿಯೂಟದ ಯೋಜನೆಗೆ ಒಂದು ಅಡುಗೆ ಕೋಣೆ ಮಾಡಬೇಕು ಅಂತ ಬಂತು. ಆದರೆ ಆ ಕಟ್ಟಡವನ್ನು ನಿರ್ಮಿಸಬೇಕಾದರೆ ಸ್ವಂತ ನಿವೇಶನ ಇರಬೇಕು. ಖಾಸಗಿ ಶಾಲೆಯ ಆದರೂ ಕೂಡ ಸ್ವಂತ ನಿವೇಶನದಲ್ಲಿ ಕಟ್ಟಡವನ್ನು ಕಟ್ಟಬೇಕನ್ನುವಂತಹ ಒಂದು ಆದೇಶ ಇತ್ತು. ಆವಾಗ ನಾವು ಈ ಶಾಲೆಯ ನಿವೇಶನದ ಬಗ್ಗೆ ಅಂದರೆ ಇದಕ್ಕಿಂತ ಮೊದಲು ಅನೇಕರ ಕೊಡುಗೆಯಿಂದಾಗಿ ಶಾಲೆ ಬಹಳ ಉನ್ನತಿಯ ಸ್ಥಾನಕ್ಕೆ ಹೋಗಿತ್ತು. ಎಲ್ಲರೂ ಶಾಲೆಗೆ ಸ್ವಂತ ನಿವೇಶನ ಇದೆ ಎನ್ನುವ ದೃಷ್ಟಿಯಲ್ಲಿ ಉದಾರವಾಗಿ ಸಹಾಯವನ್ನು ಮಾಡಿದ್ದಾರೆ. ಆಗಿನ ಶಾಲೆಯ ಆಡಳಿತ ಸಮಿತಿಯವರು ನಮ್ಮ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲವಾಯಿತು. ಅದಕ್ಕಾಗಿ ಆಗಿನ ಕಾಲದ 35-40 ಸಾವಿರ ವೆಚ್ಚದಲ್ಲಿ ಕುಡಿಯುವ ನೀರಿನ ಬಾವಿಯನ್ನು ಕೂಡ ಈ ನಿವೇಶನದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಹಾಗೆಯೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವಂಥ ಸತ್ಯಸಾಯಿ ಲೋಕಸೇವಾ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಮಾದಕಟ್ಟೆ ಈಶ್ವರ ಭಟ್ರವರು ನಮ್ಮ ಶಾಲೆಗೆ ಒಂದು ಸುಸಜ್ಜಿತವಾದ ರಂಗಮಂದಿರವನ್ನು ಕೂಡ ಹೆಚ್ಚು ಕಡಿಮೆ 3 ಲಕ್ಷಕ್ಕಿಂತಲೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಅದೀಗ ನಮ್ಮ ಪಕ್ಕದಲ್ಲಿ ಇದೆ. ಎಲ್ಲ ಕಟ್ಟಡಗಳು ಊರವರ ಸಹಕಾರದಿಂದಲೇ ನಮಗೆ ಆಗಿರುವುದಾಗಿದೆ. ಮುಂಡತ್ತಯ್ಯವರು ಈಗ ವಿದೇಶದಲ್ಲಿರುವ ವಿದ್ಯಾರ್ಥಿಗಳು ಕೂಡ ನಮಗೆ ಕಟ್ಟಡವನ್ನು ಒದಗಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗಿ ಎಲ್ಲರೂ ಈ ಶಾಲೆಗೆ ಸ್ವಂತ ನಿವೇಶನ ಇದೆ, ಶಾಲೆ ಅಭಿವೃದ್ಧಿ ಆಗಬೇಕು ಎನ್ನುವ ದೃಷ್ಟಿಯಿಂದ ನಮಗೆ ಒದಗಿಸಿಕೊಟ್ಟದ್ದು. ನಾನು ಮುಖ್ಯೋಪಾಧ್ಯಾಯರಾಗುವ ಸಂದರ್ಭದಲ್ಲಿ ಬಿಸಿಯೂಟದ ಕೊಠಡಿಯನ್ನು ನಿರ್ಮಿಸಲಿಕ್ಕೆ ಸ್ವಂತ ನಿವೇಶನ ಬೇಕು ಅಂತ ಆದಾಗ ಸ್ವಂತ ನಿವೇಶನ ಇಲ್ಲ
ಆರ್ ಟಿ ಸಿಯನ್ನು ತೆಗೆದುಕೊಡುವಾಗ ಅದು ಶಾಲೆಯ ಆ ಮೊದಲು ಮುಖ್ಯೋಪಾಧ್ಯಾಯರಾಗಿದ್ದ ನರಸಿಂಹಭಟ್ರ ಹೆಸರಿನಲ್ಲಿ ಈ ಜಾಗೆ ಇರುವುದು ನಮಗೆ ತಿಳಿದು ಬಂತು. ಊರವರ ಶಾಲೆ ವಿದ್ಯಾರ್ಥಿಗಳ ಒತ್ತಡದ ಮೇರೆಗೆ ಕಟ್ಟಡವನ್ನು ಕಟ್ಟಬೇಕು, ಸರ್ಕಾರದ ಅನುದಾನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎನ್ನುವ ಒತ್ತಡ ಬಂದ ಕಾರಣ ನಾನು ಶಾಲೆಯ ಆಡಳಿತ ಮಂಡಳಿಯವರಲ್ಲಿ ಆಗ ಶಾಲೆಯ ಆಡಳಿತ ಮಂಡಳಿಯ ಸಂಚಾಲಕರಾಗಿದ್ದವರು ಆಗ ನಿವೃತ್ತರಾಗಿ ಹೆಡ್ ಮಾಸ್ಟರಾಗಿ ನಿವೃತ್ತರಾದ ಮುಖ್ಯೋಪಾಧ್ಯಾಯರ ತಮ್ಮ, ಮೊದಲು ಸಂಚಾಲಕರಾಗಿದ್ದವರು ಹೆಡ್ ಮಾಸ್ಟರ ದೊಡ್ಡಪ್ಪ, ಎಲ್ಲರೂ ಅವರ ಇದರಲ್ಲೇ ಇದ್ದ ಕಾರಣ ನಮಗೆ ಅದರ ಬಗ್ಗೆ ಪ್ರಶ್ನಿಸುವ ಗೋಜಿಗೆ ಹೋಗಲಿಲ್ಲ. ನಾನು ಮುಖ್ಯೋಪಾಧ್ಯಾಯರಾಗಿ ಸೇವೆಗೆ ಸೇರಿದ ನಂತರ ನಿವೇಶನದ ಸ್ವಂತ ದಾಖಲೆಗಳನ್ನು ಕೇಳುವಾಗ ಆರ್ ಟಿ ಸಿಯನ್ನು ತೆಗೆದುಕೊಂಡಾಗ ಶಾಲೆ ಹೆಸರಿಗೆ ಇಲ್ಲವಾಯಿತು. ಇಲ್ಲವಾದಲ್ಲಿ ನಾವು ಹೇಗೆ ಕಟ್ಟಡ ಕಟ್ಟುವುದು? ಆಡಳಿತ ಆಗ ಹೆಡ್ ಮಾಸ್ಟರ್, ರಿಟೈರ್ಡ್ ಆದ ಹೆಡ್ ಮಾಸ್ಟರ್ ತಮ್ಮ ಸಂಚಾಲಕರಾಗಿದ್ದು, ಅವರ ಹತ್ರ ಕೇಳಿದಾಗ ಉಂಟು ಅಂತ ಹೇಳಿದರು. ಪುನಃ ಪರಿಶೀಲಿಸಲಾಗಿ ಇಲ್ಲ, ಅದು ನಿಮಗೆ ಕಟ್ಟಡ ಕಟ್ಟಬಹುದಲ್ಲ, ನಾವೇನು ಆಕ್ಷೇಪ ಮಾಡುವುದಿಲ್ಲ ಅದಕ್ಕೆ ಅಂತ ಹೇಳಿದರು. ನಾನು ನಿವೃತ್ತಿ ಅಂಚಿಗೆ ಸೇರಿದ್ದೆ. ಸರ್ಕಾರದ ಆದೇಶ ಇದ್ದುಕೊಂಡು ಕೂಡ ನಾವು ಇನ್ನೊಬ್ಬರ ನಿವೇಶನದಲ್ಲಿ ಕಟ್ಟಡವನ್ನು ಕಟ್ಟಿದರೆ ಅದರಿಂದ ಸಮಸ್ಯೆ ನನಗೆ ನನ್ನ ವೃತ್ತಿಗೆ ಬರಬಹುದು ಎನ್ನುವ ದೃಷ್ಟಿಯಿಂದ ನಾನು ಅದನ್ನು ನಿರಾಕರಿಸಿದೆ. ಆವಾಗ ಈ ಶಾಲೆಯ ನಿವೇಶನ ಇಲ್ಲುವ ಸತ್ಯ ಆಗಿನ ಆಡಳಿತ ಸಮಿತಿಗೆ, ಊರವರಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಮನದಟ್ಟಾಯಿತು. ಆ ನಂತರ ನಾನು ರಿಟೈರ್ಡ್ ಆದ ನಂತರ ಮತ್ತೊಬ್ಬರು ಕೊನೆಯ ಹೆಡ್ ಮಾಸ್ಟರ್ ಇದ್ದರು. ಅವರ ಸಹಾಯಕ್ಕೆ ಅವರು ಕೋರಿಕೆಯ ಮೇರೆಗೆ ನಾನು ಶಾಲೆಗೆ ರಿಟೈರ್ಡ್ ಆದ ನಂತರ ಕೂಡ ಬರ್ತಾ ಇದ್ದೆ. ಅವರು ಹೇಳಿದರು, ನಿಮ್ಮ ಸಹಕಾರ ಇದ್ದರೆ ನಾವು ಸೇವೆಯಲ್ಲಿ ಮುಂದುವರಿತೇವೆ, ಇಲ್ಲ ಇದ್ದರೆ ನಮಗೆ ಇಲ್ಲಿ ಅಧ್ಯಾಪಕರ ಕೊರತೆಯಿಂದಾಗಿ ಶಾಲೆ ಮುಚ್ಚುವ ಹಂತಕ್ಕೆ ಬರ್ತಿತ್ತು. ನಾನು ಬಂದೆ, ನಾವೆಲ್ಲ ಒಟ್ಟಿಗೆ ಇದಾಗಿ ಮಾಡಿದೆವು. ಶಾಲೆಯ ಅಷ್ಟರ ತನಕ ಒಂದು ರಿಜಿಸ್ಟರ್ಡ್ ಕಮಿಟಿ ಕೂಡ ಇರಲಿಲ್ಲ. ನಾವು ಆಗಿನ ಆಡಳಿತ ಮಂಡಳಿ ಅದು ಬೇಡ, ತೊಂದರೆ ಇಲ್ಲ, ಈಗ ನಡೀತದೆ ಅಂತ ಹೇಳಿದರು. ಆದರೆ ನಂತರ ಸೇರಿದವರೆಲ್ಲ ಸೇರಿ ನಾವು ಈ ಆಡಳಿತ ಕಮಿಟಿಯವರನ್ನು ರಿಜಿಸ್ಟರ್ಡ್ ಮಾಡಿದೆವು. ಆಮೇಲೆ ಅದಕ್ಕೆ ಬೈಲಾಸ್ ಎಲ್ಲ ಮಾಡಿದ್ದೇವೆ, ಅಡ್ಮಿಷನ್ ಫೀಸ್ ಇಟ್ಟುಕೊಂಡಿದ್ದೇವೆ, ಎಲ್ಲ ವ್ಯವಸ್ಥಿತವಾಗಿ ಈಗ ನಡೆಯುತ್ತಾ ಉಂಟು. ಆದರೆ ನಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ, ಇಷ್ಟೆಲ್ಲ ಕುಡಿಯುವ ಬಾವಿ, ಕಟ್ಟಡಗಳು, ಕ್ರೀಡಾಂಗಣ ಮತ್ತು ಇದು ಎಲ್ಲ ಇರುವ ಜಾಗ ನಮ್ಮ ಶಾಲೆಯ ಹೆಸರಿಗೆ ಇಲ್ಲ. ಮೊದಲೇ ನಾನು ನಿವೃತ್ತ ಹೆಡ್ ಮಾಸ್ಟರ್ ನಮಗೆ 4-5 ಮಂದಿ ಲಾಯರ್ ನೋಟಿಸ್ ಕೊಟ್ಟಿದ್ದಾರೆ, ನೀವು ಶಾಲೆಯನ್ನು ಕನ್ನಡ ಮಾಧ್ಯಮವನ್ನು ಮಾತ್ರ ಮಾಡಬೇಕು, ಇಂಗ್ಲೀಷ್ ಮಾಧ್ಯಮ ಮಾಡಬಾರ್ದು, ಇಂಗ್ಲೀಷ್ ಮಾಧ್ಯಮ ಮಾಡುವುದಕ್ಕೆ ನಮ್ಮ ಹೆತ್ತವರ ವಿರೋಧ ಇದೆ, ಹಾಗೆ ಮಾಡಬಾರ್ದು ಅಂತ ಲಾಯರ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನನ್ನನ್ನು ಕೂಡ ಬದಲಾದ ಆಡಳಿತ ಮಂಡಳಿಯ ಸಮಿತಿಗೆ ಸೇರಿಸಿದರು. ಆ ಪ್ರಕಾರ ನಾವು, ಆದರೆ ಊರಿನವರ ಶಿಕ್ಷಣಾಭಿಮಾನಿಗಳ ಒತ್ತಾಸೆ ಇತ್ತು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ. ಆದರೆ ನಮಗೆ ಸ್ವಂತ ನಿವೇಶನ ಇಲ್ಲದೆ ಮಾಡುವುದು ಹೇಗೆ ಎನ್ನುವ ದೃಷ್ಟಿಯಿಂದ ನಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಒಂದು ಕಾಲದಲ್ಲಿ ನಾವು ಅಪ್ಲಿಕೇಶನ್ ಕೂಡ ಡಿಪಾರ್ಟ್ಮೆಂಟಿಗೆ LKG ಮತ್ತು UKG ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಅದು ಕೂಡ ಶಾಲೆಯವರ ಒಪ್ಪಿಗೆ ಪತ್ರ ಇಲ್ಲದೆ ಆಗುವುದಿಲ್ಲ ಅಂತ ಆದ ಕಾರಣ ನಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ನಾವು ಆಗಿರುವಾಗ ನಮಗೆ ಇಂಗ್ಲೀಷ್ ಮಾಧ್ಯಮದ ತರಗತಿಗಳನ್ನು ತೆರೀಲಿಕ್ಕೆ ಆಗಲಿಲ್ಲ. ನಾವು ಶಾಲೆಯನ್ನು ನಡೆಸ್ತಿದ್ದೆವು. ನಮಗೆ ಅಧ್ಯಾಪಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಚಿಕ್ಕದಾಗುತ್ತಾ ಬಂತು. ಕೇವಲ ಇಲ್ಲಿ ಇದ್ದ ಮೊದಲಿನ ಕಾಯಂ ಶಿಕ್ಷಕರೆಲ್ಲ ನಿವೃತ್ತಿ ಆದ ನಂತರ ಇಲಾಖೆಯ ಮೂಲಕ ಪ್ರಯತ್ನಿಸಿ ಹರೀಶ್ ಕುಮಾರ್ ಎನ್ನುವರನ್ನು ನಿಯೋಜನೆಯ ಮೇಲೆ ನಮ್ಮ ಶಾಲೆಗೆ ಈಗ ಒದಗಿಸಿಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯವರ ಹಳೆ ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ನಮ್ಮ ಶಾಲೆಯಲ್ಲಿ ಈಗ ಒಬ್ಬರು ಇಲಾಖಾ ಶಿಕ್ಷಕರು, 3 ಮಂದಿ ಗೌರವ ಶಿಕ್ಷಕರ ಸೇವೆಯೊಂದಿಗೆ ನಡೆಯುತ್ತಾ ಉಂಟು. ಇಂತಿರುವಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಪ್ರಯತ್ನದ ಫಲವಾಗಿ ನಾವು ಕಳೆದ ವರ್ಷ ಸ್ನೇಹ ಮಿಲನ ವಾರ್ಷಿಕೋತ್ಸವ ಬಹಳ ಅದ್ಧೂರಿಯಾಗಿ ನಡೆಸಿದ್ದೇವೆ. ನಮಗೆ ಆ ಜನಜಾಗೃತಿಯ ಪರಿಣಾಮವಾಗಿ ಪುನಃ ನಮಗೆ ಇದನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ಒಂದು ಒತ್ತಡ ಬಲವಾಗಿ ಬಂದ ಕಾರಣ ನಾವು ಆ ಬಗ್ಗೆ ಪ್ರಯತ್ನ ಪಟ್ಟೆವು. ಆವಾಗ ನಮಗೆ ಸ್ವಂತ ಜಾಗ ಇಲ್ಲಲ್ಲ, ಆದರೆ ಶಾಲೆಯ ನಿವೇಶನದ ಹತ್ತಿರ ಸರ್ಕಾರಿ ಜಾಗ ಇತ್ತು. ಆ ಸರ್ಕಾರಿ ಜಾಗೆಯನ್ನು ನಮ್ಮ ಇಲಾಖೆಯ ಮೂಲಕ ನಮಗೆ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೇವೆ, ಅರ್ಜಿ ಸಲ್ಲಿಸಿದ್ದೇವೆ. ಅದಕ್ಕೆ ಸ್ಪಂದಿಸಿ ಇಲಾಖೆಯವರು ನಮ್ಮ ಶಾಲೆಗೆ 1 ಎಕರೆ 8 ಸೆಂಟ್ಸ್ ಸ್ಥಳವನ್ನು ಆಟದ ಮೈದಾನಕ್ಕಾಗಿ ಕಾದಿರಿಸಿದ್ದಾರೆ. ಅದನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ
ಆವಾಗ ನಾವು ಪ್ರಯತ್ನ ಮಾಡುತ್ತಿರುವಾಗಲೇ ಆಡಳಿತ ಮಂಡಳಿಯವರು ಸರ್ಕಾರಿ ಜಾಗೆಯನ್ನು ಕೊಡಲಿಕ್ಕೆ ಕೂಡುದು, ಅದು ನಮ್ಮ ಕುಮುಕಿ ಅಂತ ಹೇಳಿದರು. ಆದರೆ ಸರ್ಕಾರದ ಅಧಿಕಾರಿಗಳು ಆ ಬಗ್ಗೆ ವಿಮರ್ಶಿಸಿ ನಮಗೆ ಅದನ್ನು ಈಗ ಸಹಾಯಕ ಆಯುಕ್ತರು ನಮಗೆ ಆ ಜಾಗವನ್ನು ಒದಗಿಸಿಕೊಟ್ಟಿದ್ದಾರೆ. ಮಕ್ಕಳಿಗೆ ವಿಶ್ರಾಂತಿಯ ದೃಷ್ಟಿಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿರುವ ಕಾರಣ ಅಲ್ಲಿ ನಾವು ಒಂದು ಸಣ್ಣ ಕೊಠಡಿಯನ್ನು ಕ್ರೀಡಾ ಸಾಮಗ್ರಿಗಳನ್ನೆಲ್ಲ ಇಡಲಿಕ್ಕೆ ನಿರ್ಮಿಸಿ ಆವಾಗ ಕೂಡ ನೀವು ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ನೀವು ಕಟ್ಟಡ ಕಟ್ಟುತ್ತೀರಿ ಅಂತ ನಮ್ಮ ಮೇಲೆ ತುಂಬ ಲಾಯರ್ ನೋಟಿಸುಗಳು ಅರ್ಜಿಗಳೆಲ್ಲ ದಾಖಲಾಯಿತು. ನಾವು ಪಂಚಾಯತಿನಿಂದ NOCಯನ್ನು ಪಡೆದಿದ್ದೇವೆ. ಶಿಕ್ಷಣ ಇಲಾಖೆಯವರ ಒಪ್ಪಿಗೆಯ ಮೂಲಕ ನಾವು ಇದನ್ನು ಮಾಡಿದ್ದೇವೆ. ಹೀಗಿರುವಲ್ಲಿ ಈಗ ಇತ್ತೀಚೆಗೆ ಒಂದು ವಾರಕ್ಕಿಂತ ಒಂದು 4 ದಿವಸಕ್ಕಿಂತ ಮೊದಲು ಈ ಶಾಲೆಯ ಈ 60 ಸೆಂಟ್ಸ್ ನಿವೇಶನದ RTC ಓನರು, ಅದು ನಮ್ಮ ನಮ್ಮ ಸ್ವಾಧೀನದಲ್ಲಿ ಉಂಟು, ಅವರು ನಮ್ಮ ಈ ಮೇಲಿನ ಶೌಚಾಲಯ ಮತ್ತು ಕಟ್ಟಡ ಮೈದಾನಕ್ಕೆ ಹೋಗದಾಗೆ ತಂತಿ ಬೇಲಿಯನ್ನೆಲ್ಲ ಅಳವಡಿಸಿದ್ದಾರೆ. ಅದಲ್ಲದೆ ಮತ್ತೆ ಇಲ್ಲಿ ರಾತ್ರಿ ಹಗಲು ಅದನ್ನು ಕಾಯುವುದು ಅಂತ ಕುಳಿತುಕೊಂಡು ಅವರ ಪೈಕಿಯವರು ಸಂಗಡಿಗರೆಲ್ಲ ಬಂದು ನಮ್ಮ ಮಕ್ಕಳಿಗೆ ಅಧ್ಯಾಪಕರಿಗೆಲ್ಲ ಪಾಠ ಮಾಡಲಿಕ್ಕೆಲ್ಲ ತೊಂದರೆ ಆಗ್ತಾ ಉಂಟು. ಈ ಬಗ್ಗೆ ನಾವು ಇಲಾಖೆಗೆ ತಿಳಿಸಿದ್ದೇವೆ, ಸಂಬಂಧಪಟ್ಟ ಇದನ್ನು ಪಡೆದಿದ್ದೇವೆ. ನಾವು ಯಾವುದೇ ಹಿಂಸಾತ್ಮಕ ಚಟುವಟಿಕೆಗಳಿಗೆ ಅಂಬು ಕೊಡಲಿಲ್ಲ, ಇನ್ನೂ ಕೊಡುವುದಿಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದರೆ ಈ ಶಾಲೆ ಅಭಿವೃದ್ಧಿ ಆಗಬೇಕು, ಇದನ್ನು ಮುನ್ನಡೆಸಬೇಕು, ಈ ಊರಿನ ಮಕ್ಕಳಿಗೆ ಅದು ಒಂದು ಜ್ಞಾನದೀವಿಗೆಯಾಗಿ ಬೆಳಗಬೇಕು. ಆದರೆ ನಮ್ಮ ಈ ಶಾಲೆಯ ಜಾಗೆಯ ಓನರ್ ಅವರು ಯಾವ ರೀತಿಯಲ್ಲಾದರೂ ಇದನ್ನು ಮುಚ್ಚಿಸಿದರೆ ಅವರಿಗೆ ಆರ್ಥಿಕವಾಗಿ ತುಂಬ ಲಾಭ ಆಗ್ತದೆ ಎನ್ನುವ ದೃಷ್ಟಿಯಿಂದ ಅನೇಕ ರೀತಿಯ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಾರ್ವಜನಿಕರಿಗೆ, ವಿದ್ಯಾಭಿಮಾನಿಗಳಿಗೆ ತಿಳಿಸಬೇಕು ಎನ್ನುವಂಥ ಒಂದು ಆಸೆ, ಸತ್ಯ ಏನಡಗಿದೆ ಅದರ ಮೇಲೆ ನಮ್ಮ ಮೇಲೆ ಅವರು ದೂರುಗಳನ್ನು ಸರ್ಕಾರಿ ಜಾಗೆಯನ್ನು ನುಂಗಲಿಕ್ಕೆ ಹೊರಟದ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾರಿಗೂ ಈ ಜಾಗೆಯ ಅವಶ್ಯಕತೆ ಇಲ್ಲ. ಶಾಲೆ ಇರುವಲ್ಲಿವರೆಗೆ ಅದು ಮಕ್ಕಳಿಗೆ ಉಪಯೋಗ ಆಗಬೇಕು ಎನ್ನುವ ದೃಷ್ಟಿಯಿಂದ ನಾವು ಕೆಲಸ ಮಾಡುವುದು. ನಮಗೆ ವೈಯಕ್ತಿಕ ಲಾಭದ ಅಥವಾ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ. ಆದರೆ ಅವರು ಅವರ ಸ್ವಂತ ನಿವೇಶನದಲ್ಲಿ ದಾನಪತ್ರದ ಮೂಲಕ ಶಾಲೆಗೆ ಜಾಗೆಯನ್ನು ಒದಗಿಸಿಕೊಟ್ಟು ಈಗ ಅದು ನಮ್ಮ ಹೆಸರಿನಲ್ಲೇ ಇದೆ ಅಂತ ಹೇಳಿ ಸರ್ಕಾರಿ ಜಾಗೆಯನ್ನು ಕೂಡ ನಮಗೆ ಸಿಕ್ಕದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಮಕ್ಕಳಿಗೆ ಜ್ಞಾನದೀವಿಗೆಯನ್ನು ಕೊಡುವ ಒಂದು ಅವಕಾಶ ನಮಗೆ ಸಿಗಬಹುದು, ಒಳಿತ ಆಗಬಹುದು ಎನ್ನುವ ಹಾರೈಕೆ ನಮ್ಮದು. ನಾನು ನಜೀರ್ ಮದಕ ಅಂತ, ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯ. ಇಲ್ಲಿ ಈ ಮಾದಕಟ್ಟೆ ಶಾಲೆಯಲ್ಲಿ ಬಹಳ ತೀರಾ ಬಡ ಮಕ್ಕಳು ಕಲಿಯುವಂಥ ಶಾಲೆ ಇದು. ಸ್ವಲ್ಪ ಅನುಕೂಲಸ್ಥರು ಇಂಗ್ಲೀಷ್ ಮೀಡಿಯಮ್ಗೆ ಇಲ್ಲಿಂದ ಕಳಿಸ್ತಾರೆ ಬಸ್ಸಲ್ಲಿ. ಯಾವುದಕ್ಕೂ ಅನುಕೂಲ ಇಲ್ಲದಂಥ ಮಕ್ಕಳು ಈ ಶಾಲೆಗೆ ಬರುವುದು. ಸಾಧಾರಣ 45ರ ಆಸುಪಾಸಿನಲ್ಲಿ ಮಕ್ಕಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. 4 ಜನ ಟೀಚರ್ಸ್ ಇದ್ದಾರೆ. ಹೀಗಿರುವಾಗ ಮೊನ್ನೆ ಆದಿತ್ಯವಾರ ದಿವಸ ಬಂದು ಈ ಶಾಲೆಯ RTC ಓನರು ನಮ್ಮ ಶಾಲೆಯ ಆಟದ ಮೈದಾನಕ್ಕೆ ಮತ್ತು ಟಾಯ್ಲೆಟ್ಗೆ ಬೇಲಿಯನ್ನು ಹಾಕಿ ಮುಚ್ಚಿರ್ತಾರೆ. ಆದ್ದರಿಂದ ಮಕ್ಕಳಿಗೆ ತುಂಬ ಅನಾನುಕೂಲ ಆಗ್ತದೆ. ಈ ಶಾಲೆಯ RTC ಓನರ್ಗಳು ಇಲ್ಲಿ ಮೊದಲು ಹೆಡ್ ಮಾಸ್ಟರಾಗಿ, ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಈ ಶಾಲೆಯಿಂದ ಎಲ್ಲ ಪ್ರಯೋಜನವನ್ನು ಪಡೆದು ಅವರ ಜೀವನವನ್ನು ಈ ಶಾಲೆಯ ಮುಖಾಂತರ ಅವರು ಕಂಡುಕೊಂಡು ಇದೀಗ ಈ ಶಾಲೆ ಮುಚ್ಚಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಶಾಲೆಯಿಂದ ಸಾರ್ವಜನಿಕರು ದೇಣಿಗೆಯಾಗಿ ನೀಡಿದಂಥ ಎಲ್ಲ ಆರ್ಥಿಕ ಹಣಕಾಸಿನ ವ್ಯವಹಾರವನ್ನು ಕೂಡ ಅವರು ದೋಚಿ ಇಲ್ಲಿಂದ ಹೋದದ್ದು. ಇಲ್ಲಿಂದ ಹೋಗುವಾಗ ಈ ಆಫೀಸ್ ರೂಮಲ್ಲಿ ಅವರು ಏನೂ ಇಡಲಿಲ್ಲ, ಈ ಕಪಾಟ ಎಲ್ಲ ಖಾಲಿ ಇಟ್ಟು ಹೋದದ್ದು. ಒಂದು ಸೂಜಿದಾರ ಕೂಡ ಮೊದಲನೇ ಹೆಡ್ ಮಾಸ್ಟರ್ ಇಲ್ಲಿಂದ ಹೋಗುವಾಗ ನಮಗೆ ಬಿಟ್ಟು ಹೋಗಲಿಲ್ಲ. ಎಲ್ಲವನ್ನು ಖಾಲಿ ಮಾಡಿ ಇಲ್ಲಿದ್ದ ಹಣಕಾಸನ್ನೆಲ್ಲ ದೋಚಿಕೊಂಡು ಊರಿನವರಿಗೆ ಮೋಸ ಮಾಡಿ ಇಲ್ಲಿಂದ ಹೊರಟು ಹೋದದ್ದವರು. ಈಗ ಈ ಶಾಲೆ ಮುಚ್ಚಬೇಕಂತ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿನ ಆಡಳಿತ ಕಮಿಟಿಯವರಿಗೆ ತೀರಾ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ಕಿರುಕುಳ, ಕೋರ್ಟ್ ನೋಟಿಸು, ವಕೀಲರ ನೋಟಿಸು, ಈ ರೀತಿಯಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಾರೆ. ಅದರ ಮುಖಾಂತರ ಈ ಶಾಲೆಯನ್ನು ಹೇಗಾದರೂ ಮಾಡಿ ಮುಚ್ಚಿ ಈ ಜಾಗವನ್ನು ಕಬಳಿಸಬೇಕಂತ ಅವರು ಹೊಂಚು ಆಗ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನ ಅವರು ಪಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಸಾರ್ವಜನಿಕರು, ಶಿಕ್ಷಣಾಭಿಮಾನಿಗಳು ಸೇರಿಕೊಂಡು ನಮಗೆ ಸಾಧ್ಯವಾದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆ ಉಳಿಬೇಕು, ಇನ್ನು ಕೂಡ ಮುಂದಿನ ಬಡ ಮಕ್ಕಳಿಗೆ ಶಾಲೆ ಇಲ್ಲಿ ಹೀಗೆ ಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹೀಗಿರುವಾಗ ನಮ್ಮ ಮೇಲೆ ಎಲಿಗೇಷನ್ ಮಾಡ್ತಾರೆ, ನಾವು ಜಾಗ ನುಂಗ್ಲಿಕ್ಕೆ ನೋಡ್ತಾ ಇದ್ದೇವೆ ಅಂತ. ನಮಗೆ ಇಲ್ಲಿ ಯಾವ ಜಾಗವೂ ಅವಶ್ಯಕತೆ ಇಲ್ಲ. ಇಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ರೀತಿಯಲ್ಲಿ, ಮಕ್ಕಳ ಆಟೋಟ ಚಟುವಟಿಕೆಗೆ ಅವಶ್ಯಕವಾದ ರೀತಿಯಲ್ಲಿ ಆ ಜಾಗ ನಮಗೆ ಸರ್ಕಾರ ಕೊಟ್ಟಿದೆ. ಅದು ಮಕ್ಕಳಿಗೆ ಸಲ್ಲಬೇಕು, ಅದು ಯಾರು ಒಬ್ಬರ ಸೊತ್ತಾಗಿ ಹೋಗಬಾರ್ದು ಅಂತ ನಮ್ಮ ಹೋರಾಟ. ನಾವು ನಮ್ಮ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಮತ್ತು ಅಲ್ಲಿ ಬೇಲಿ ಹಾಕಿದ್ದಾರೆ, ನಮ್ಮ ಮಕ್ಕಳಿಗೆ ಟಾಯ್ಲೆಟಿಗೆ ಹೋಗಲಿಕ್ಕೆ ಆಗೋದಿಲ್ಲ.
ಆಟ ಆಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಈ ಮಳೆಗಾಲದಲ್ಲಿ ಮಕ್ಕಳು ಏನು ಮಾಡಬೇಕು? ನಮಗೆ ಸ್ಥಳಾವಕಾಶದ ಕೊರತೆ ಇದೆ. ಇಲ್ಲಿ ಆಟದ ಸಾಮಗ್ರಿಯನ್ನು ಇಡಲಿಕ್ಕೆ ಜಾಗ ಇಲ್ಲ, ಕಂಪ್ಯೂಟರ್ ಇಡಲಿಕ್ಕೆ ಸೇಫ್ಟಿ ಕಟ್ಟಡ ಇಲ್ಲ. ಹೀಗಿರುವಾಗ ನಾವೊಂದು ಸಣ್ಣ ಕಟ್ಟಡ ಅಲ್ಲಿ ರಚನೆ ಮಾಡೋ ಕೂಡ ನಮಗೆ ನಾನಾ ರೀತಿಯಲ್ಲಿ ಅಡ್ಡಿಪಡಿಸಿದರು, ತೊಂದರೆ ಕೊಡ್ತಾರೆ, ನಮ್ಮ ಮೇಲೆ ದೂರು ಕೊಡ್ತಾರೆ. ಇದೆಲ್ಲ ಸುಳ್ಳು. ಇದನ್ನು ನಾವು ಒಪ್ಪುವುದಿಲ್ಲ. ತಕ್ಷಣವಾಗಿ ಆ ಬೇಲಿಯನ್ನು ತೆರವುಗೊಳಿಸಬೇಕು ಅಂತ ನಾನು ಶಿಕ್ಷಣ ಇಲಾಖೆಯನ್ನು, ಶಿಕ್ಷಣ ಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ ಇಲಾಖೆ, ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೇವೆ. ಅವರು ಏನು ಮಾಡ್ತಾರೆ, ಒಂದು ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನ್ಯಾಯದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇನ್ನು ಕೂಡ ನಾವು ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ನಾವು ಬರ್ಕೊಳ್ತೀವಿ. ಅವರು ತಕ್ಷಣ ಬಂದು, ಇಲ್ಲಿವರೆಗೆ ಯಾರೂ ಭೇಟಿ ಕೊಡಲಿಲ್ಲ, ತಕ್ಷಣ ಬಂದು ನಿಮ್ಮ ಮುಖಾಂತರ ನಾನು ಕೇಳಿಕೊಳ್ತೇನೆ, ಯಾರಾದರೂ ಸಂಬಂಧಪಟ್ಟವರು ಬಂದು ನಮ್ಮ ಈ ತೀರಾ ಬಡ ಮಕ್ಕಳು, ಬಹಳ ಕಷ್ಟದಲ್ಲಿರುವಂಥ ಒಂದು ಪರಿಸರ, ತುಂಬ ರೂರಲ್ ಏರಿಯಾ ಇದು. ಆದ್ದರಿಂದ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಸಂಬಂಧಪಟ್ಟವರು ಬಂದು ಈ ಸಮಸ್ಯೆಯನ್ನು ಪರಿಹರಿಸಿಕೊಡ್ಬೇಕು. ಮತ್ತು ಈ ಶಾಲೆ ಮುಚ್ಚಬೇಕಂತ ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸಬೇಕಂತ ನಾನು ನಿಮ್ಮ ಮುಖಾಂತರ ಕೇಳಿಕೊಳ್ತಾ ಇದ್ದೀನಿ. ಇಲ್ಲಿಗೆ ಸಾಧಾರಣ ಒಂದು 4-5 ಊರಿಂದ, ಕೆಳಗಿನ ಬಾರೆಬೆಟ್ಟು, ಬಸಬೆಟ್ಟು, ಮದಕ್ಕ, ಕೆಳಗಿನ ಮಾದಕಟ್ಟೆ ಮತ್ತು ದೇವಸ್ಯ, ಮುಂಡತ್ತಜೆ, ಇಲ್ಲಿಂದ ಮಕ್ಕಳು ಬರ್ತಾರೆ. ಮೊದಲು 350 ಮಕ್ಕಳು ಇಲ್ಲಿದ್ದರು. ಪ್ರಸ್ತುತ ಮಕ್ಕಳ ಸಂಖ್ಯೆ ಕಡಿಮೆ. ಸ್ವಲ್ಪ ಸಾಧ್ಯ ಆದವರು ಟೆಂಪದಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆಲ್ಲ ಹೋಗ್ತಾರೆ. ತೀರಾ ಬಡ ಮಕ್ಕಳು, ಯಾವುದೇ ಒಂದು ಸವಲತ್ತು ಇಲ್ಲದಂಥ ಮಕ್ಕಳು, ಪಾಪದ ಮಕ್ಕಳು ಇಲ್ಲಿಗೆ ಬರ್ತಾರೆ. ನಾವು ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೇವೆ. ಒಬ್ಬರು ಸರ್ಕಾರಿ ಹ್ಯಾಂಡ್ ಇದ್ದಾರೆ, 4 ಜನ ಹೆಚ್ಚುವರಿ ಟೀಚರ್ಸನ್ನು ನಾವು ಆಡಳಿತ ಮಂಡಿಯವರು ಕೈಯಿಂದ ದುಡ್ಡು ಹಾಕಿ ಊರವರ ದೇಣಿಗೆಯನ್ನು ಸಂಗ್ರಹಿಸಿ ನಾವು ಸಂಬಳ ಕೊಟ್ಟು ನಾವು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದಂಥ ರೀತಿಯಲ್ಲಿ ನಾವು ಶಾಲೆಯನ್ನು ಮುನ್ನಡೆಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕೂಡ ನಾವು ಮುಂದುವರಿಸ್ತೇವೆ. ಶಾಲಾ ಆಡಳಿತ ಸಮಿತಿಯ ಅಧ್ಯಕ್ಷ ಆಗಿ ಒಂದು 10 ವರ್ಷ, ಸುಮಾರು 10 ವರ್ಷದಿಂದ ಇದ್ದೇನೆ. ನಾವು ಈ ಶಾಲೆ, ನಾವು 10 ವರ್ಷದಿಂದ ಮೊದಲು ಇರುವಾಗ ನಾನು ಅಧ್ಯಕ್ಷ ಆಗಿರುವಾಗ ಒಂದು 60-80 ಜನ ಮಕ್ಕಳಿದ್ದರು. ಆಗ ಅವುಗಳಿಂದಲೇ ಈ ನಮ್ಮ ಇಂಗ್ಲೀಷ್ ಮೀಡಿಯಮಿನ ಒಂದು ಇದರಿಂದಾಗಿ ಇಂಗ್ಲೀಷ್ ಮೀಡಿಯಮಿನ ಎಲ್ಲರಿಗೂ ಮಕ್ಕಳಿಗೆ ಹೋಗುವ ಇದರ ಕಾರಣ ಮಕ್ಕಳ ಕನ್ನಡ ಮೀಡಿಯಮ್ಗೆ ಮಕ್ಕಳ ಹೋಗುವ ಶಾಲೆಗೆ ಬರೋದು ಕಡಿಮೆ ಆಗ್ತಾ ಬಂತು. ಹಾಗಾದರೂ ಸಹ ನಾವು ಎಲ್ಲ ಊರವರು ಸೇರಿ, ಇಲ್ಲಿ ನಮ್ಮದು ಯಾವುದೇ ಅನುದಾನ ಸರ್ಕಾರದ ಅನುದಾನ ಇಲ್ಲ, ಆದರೂ ಸಹ ನಾವು ಎಲ್ಲ ಊರವರು ಸೇರಿ ಎಲ್ಲರೂ ಊರವರು ತುಂಬ ಸಹಕಾರದಿಂದ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಆದಷ್ಟು ಪ್ರಯತ್ನ ಮಾಡಿ ಕೊಡ್ತಾಯಿದ್ದೆವು. ಆದರೆ ನಮ್ಮಲ್ಲಿ ನಮ್ಮ ಈ ಶಾಲೆಗೆ ಒಂದು ಅಡಿಸ್ಥಳದ ಒಂದು ಜಾಗ ಬೇರೆಯವರು ಇದ್ದ ಕಾರಣ, ಮೊದಲಿನ ಆಡಳಿತ ಸಮಿತಿಯವರು ಇದ್ದ ಕಾರಣ ನಮಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾಯಿತ್ತು. ಹೇಳಿದರೆ ಯಾವ ಪ್ರತ್ಯೇಕ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಬಂತು. ಹೇಳಿದರೆ ಅವರು ಪ್ರತಿಯೊಂದು ಅವರದ್ದು ಲಾಯರ್ ನೋಟಿಸ್ ಕೊಟ್ಟರು, ನೀವು ಇಂಗ್ಲೀಷ್ ಮೀಡಿಯಮ್ ಮಾಡಬಾರ್ದು, ಕನ್ನಡ ಮೀಡಿಯಮ್ ಮಾತ್ರ ಮಾಡಬೇಕು ಅಂತ ಹೇಳುವಂಥದ್ದು ಬಂತು. ಹಾಗಾಗಿ ನಮಗೆ ಬಹಳ ಕಷ್ಟಪಟ್ಟು ನಾವು ಆದರೂ ಸಹ ನಾವು ಒಂದು ಶಾಲೆಯನ್ನು ಮುಂದೆ ನಾವು 3 ಜನ ಅತಿಥಿ ಅಧ್ಯಾಪಕರನ್ನು ಮಾಡಿಕೊಂಡು ಅವರಿಗೆ ನಮ್ಮ ಇಲ್ಲಿ ಊರವರೆಲ್ಲರೂ ಹಣ ಕೊಟ್ಟು ನಾವು ಶಾಲೆಯನ್ನು ನಡೆಸ್ತಾ ಇದ್ದೆವು. ಲಾಸ್ಟಿಗೆ ಒಂದು 4-5 ವರ್ಷ ಮೊದಲು 15 ಮಕ್ಕಳಿಗೆ ಬಂತು. ಈಗ ಮತ್ತು ಆ ಕೊರೋನಾದ ಸಮಸ್ಯೆಯ ನಂತರ ನಮ್ಮ ಮಕ್ಕಳ ಇದು ಈಗ ಹೆಚ್ಚಾಗಿದೆ, 40-60 ಆಗಿದೆ. ಆದರೆ ನಾವು ಯಾವುದೇ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ನಮ್ಮ ಈ ಶಾಲೆಗೆ ಒಂದು ಸ್ವಂತ ಜಮೀನು ಬೇಕು. ಅದಕ್ಕೆ ನಾವು ಈ ನಮ್ಮ ಮೊದಲಿನ ಆಡಳಿತ ಸಮಿತಿಯವರು ನಮ್ಮ ಈ ಜಾಗಕ್ಕೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ನಾವು ಗೌರ್ಮೆಂಟ್ ಜಾಗದಲ್ಲಿ, ಪಕ್ಕದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಇದಕ್ಕೆ ನಾವು ಅದನ್ನು ಅದಕ್ಕೆ ಅರ್ಜಿ ಹಾಕಿ ನಾವು ಅದನ್ನು ಅವರು ನಮಗೆ ಗೌರ್ಮೆಂಟ್ನವರು ನಮಗೆ ಕೊಟ್ಟರು. ಅದನ್ನು ಸ್ಯಾಂಕ್ಷನ್ ಮಾಡಿದ್ವು. ಆ ಸ್ಯಾಂಕ್ಷನ್ ಮಾಡುವಾಗ ಸಹ ಆ ಮೊದಲಿನ ಆಡಳಿತ ಸಮಿತಿಯವರು ಅದಕ್ಕೂ ಸಹ ಅಡ್ಡಿಪಡಿಸಿ ಅದಕ್ಕೆ ಆಬ್ಜೆಕ್ಷನ್ ಹಾಕಿ ನಮ್ಮನ್ನು ಯಾವ ಕೆಲಸ ಮಾಡಲಿಕ್ಕೂ ಬಿಡ್ತಾಯಿಲ್ಲ. ನಾವು ಹೇಗೆ ಈ ಮಕ್ಕಳಿಗೆ ಶಾಲೆ ನಮಗೆ ಏನು ಬೇಡ, ಈ ಶಾಲೆ ಊರಿನ ಶಾಲೆಗೆ ಬಂದ ಮಕ್ಕಳಿಗೆ ಬೇಕಾಗಿ ನಾವು ನಮ್ಮ ಕೈಯಿಂದ ಊರವರು ಎಲ್ಲರೂ ಹಣ ಹಾಕಿ ಇದು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಪ್ರತಿಯೊಂದು ಹೆಜ್ಜೆಗೂ ಸಹ ಅವರು ಆತಂಕ ಮಾಡ್ತಾಯಿದ್ದಾರೆ. ನಮ್ಮನ್ನು ಕೋರ್ಟ್ ಕಚೇರಿ ನಾವು ಹಣ ಕೊಡೋದು ಮಕ್ಕಳಿಗೆ ಪೊಲೀಸ್ ಇದವರೀಗ ಇದು ಅನ್ಯಾಯ. ನಾವು ನ್ಯಾಯಕ್ಕೆ ನಾವು ಹೋರಾಡ್ತಾ ಇದ್ದೇವೆ. ಅಲ್ಲಿ ನಮ್ಮಲ್ಲೇ 4 ದಿವಸ ಮೊದಲು ಇಲ್ಲಿ ಬೇಲಿ ಹಾಕಿದರು ಮಾರ್ಗಕ್ಕೆ, ಗ್ರೌಂಡಿಗೆ ಹೋಗುವ ಮಾರ್ಗಕ್ಕೆ ಬೇಲಿ ಹಾಕಿದ್ದಾರೆ. ನಾವು ಏನು ಮಾಡೋದು? ಹೇಗೆ ನಾವು ಈ ಶಾಲೆ ಇದನ್ನು ಹೇಗೆ ಇದು ಮಾಡೋದು?
ಮಕ್ಕಳಿಗೆ ಈ ಶಾಲೆ ಬಡ ಮಕ್ಕಳಿಗೆ ಹೇಗೆ ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ಬಹಳ ಕಷ್ಟ ಆಗಿದೆ. ಅದಕ್ಕೆ ಈ ಇಲಾಖೆಯವರು ನಮಗೆ ಅದಕ್ಕೆ ಏನಾದರೂ ಒಂದು ಇದಕ್ಕೆ ಪರಿಹಾರ ಕೊಡಬೇಕು. ಹಾಗೆ ಈ ಶಾಲೆಯನ್ನು ಮುಚ್ಚಬೇಕು ಅಂತ ಕಾದು ಕೂತವರಿದ್ದಾರೆ. ಅವರಿಗೆ ಆ ಜಯ ಸಿಕ್ಕಬಾರ್ದು, ನಮ್ಮ ನ್ಯಾಯಕ್ಕೆ ಜಯ ಸಿಗಬೇಕು, ಅನ್ಯಾಯಕ್ಕೆ ಸೋಲಾಗಬೇಕು ಅಂತ ಹೇಳ್ತಾ ಇದ್ದೇನೆ. ನನ್ನ ಒಂದು ಪ್ರಯತ್ನ ನಾವು ನಿಮ್ಮ ಅಂತ ಹೇಳಿ. ಹೆಸರು ಬಾಲಕೃಷ್ಣ ಅಡ್ಡಿ ಅಂತಯ್ಯ, ಇಲ್ಲೇ ಹತ್ತಿರದಲ್ಲಿ ಮನೆ ಬಾರೆಬಿಟ್ಟು. ನಾನು ಈ ಶಾಲೆ ಆಡಳಿತ ಕಮಿಟಿಯ ಒಬ್ಬ ಸದಸ್ಯನಾಗಿದ್ದೇನೆ. ನಾನು ಸುಮಾರು ಒಂದು 30 ವರ್ಷಗಳ ಹಿಂದೆ ಈ ಆಡಳಿತ ಕಮಿಟಿಯ ಆಗಿನ ಕಾರ್ಯದರ್ಶಿಗಳು, ಅಂದರೆ ಈ ಜಾಗದ ಹಿಂದಿನ ಆಟಿಸಿದಾರರು ಮಾದಗಟ್ಟೆ ನಾರಾಯಣ್ ಭಟ್ ಅವರ ಕೇಳಿಕೆಯ ಪ್ರಕಾರ ನಾನು ಈ ಶಾಲೆಯ ಆಡಳಿತ ಸಮಿತಿಗೆ ಸೇರಿದೆ. ಆಗ ಇಲ್ಲೊಂದು 6 ಜನ ಏನೋ ಆಡಳಿತ ಕಮಿಟಿಯಲ್ಲಿದ್ದರು. ಒಂದು ಅದೇ ಮಾದಗಟ್ಟೆ ನಾರಾಯಣ್ ಭಟ್, ಅವರ ಅಣ್ಣ ಕೃಷ್ಣ ಭಟ್, ಅವರ ತಂಗಿ ಪರಮೇಶ್ವರಿ ಅಂತ ಬಹುಶಃ ನನ್ನ ನೆನಪು, ರಂಜಜಯ ರಾಮಮೂಲ್ಯರು, ಮತ್ತು ಬಾರೆಬೆಟ್ಟು ಸಂಕಪ್ರೈ, ಮತ್ತು ಬಾರೆಬೆಟ್ಟು ಮುತ್ತಣ್ಣಡ್ಡಿ ಅಂತ ಇರು ನನ್ನ ಚಿಕ್ಕದಂದೆ ತೀರಿ ಹೋದ ನಂತರ ನೀನು ಸೇರಬೇಕು ಕಮಿಟಿಗೆ ಅಂತ ಹೇಳಿದರು. ಆ ಪ್ರಕಾರ ನಾನು ಈ ಕಮಿಟಿಗೆ ಸೇರಿದ್ದೆ. ಆನಂತರ ಸ್ವಲ್ಪ ಸಮಯದ ನಂತರ ನಮ್ಮ ಶಾಲೆಯಲ್ಲಿ 5ನೇ ಕ್ಲಾಸ್ನವರೆಗೆ ಇದ್ದದ್ದು. ಆಗೊಂದು ಸಮಸ್ಯೆ ಬಂತು, ಒಂದು 4ನೇ ತರಗತಿ ಮಾಡಬೇಕು, ಇಲ್ಲದಿದ್ದರೆ 7ನೇ ತರಗತಿ ಮಾಡಬೇಕು ಅಂತ. ಆಗ ನಾವು ಶಾಲೆಯಲ್ಲಿ ಒಂದು ತರಗತಿ ಕಮ್ಮಿ ಮಾಡುವುದಕ್ಕಿಂತ ಒಂದು ತರಗತಿ ಜಾಸ್ತಿ ಮಾಡುವಂತ ಹೇಳಿ ಊರವರ ಸಹಕಾರ ಅಂದರೆ ತುಂಬ ಜನ ಹಣ ಶ್ರಮದಾನ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ನಾವು 7ನೇ ತರಗತಿಯವರೆಗೆ ಅಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿ ಮಾಡಿದೆವು. ಇಲ್ಲೊಂದು ಹಳೆ ಕಟ್ಟಡ ಇತ್ತು, ಅದು ಈಗ ಬಿದ್ದೋಗಿದೆ. ಆಗ ತುಂಬ ಜನ ಈ ಶಾಲೆಗೆ ಸಹಾಯ ಮಾಡಿದ್ದಾರೆ. ಮಾದಕಟ್ಟೆ ಈಶ್ವರ ಭಟ್ ಇಲ್ಲೊಂದು ರಂಗಮಂದಿರ ಕಟ್ಟಿಕೊಟ್ಟಿದ್ದಾರೆ. ಪಡಾರು ನಾರಾಯಣ್ ಭಟ್ ಸುಮಾರು ಆಗಾಲದ 60,000 ರೂಪಾಯಿ ಖರ್ಚು ಮಾಡಿ ಬಾವಿ ಮಾಡಿಕೊಟ್ಟಿದ್ದಾರೆ. ಪ್ರಕೃತ ಇದೇ ಬಿಲ್ಡಿಂಗನ್ನು ಮುಂಡತ್ತಜ್ಜೆ ಶಂಕರ ಭಟ್ರ ಮಕ್ಕಳು ಅಮೇರಿಕದಲ್ಲಿ ಇರುವವರು, ಅವರ ಹಣದಿಂದ ಕಟ್ಟಿಸಿದ್ದೇವೆ, ನಾವೇ ಕಟ್ಟಿಸಿದ್ದು. ಅಂತೂ ಈ ಶಾಲೆಗೆ ಊರವರ ಹಣ ಪೂರ್ತಿ ಬಿದ್ದಿದೆ. ಊರವರ ಹಣದಿಂದಲೇ ಈ ಶಾಲೆ ಆದ್ದು. ಈಗ ನನಗೆ ಆಗ ತಿಳಿದ ಪ್ರಕಾರ ಈ ಶಾಲೆಯ ಆಟಿಸಿ ಶಾಲೆ ಹೆಸರಿನಲ್ಲಿತ್ತಂತ ನಾವು ಲೆಕ್ಕಾಚಾರ ಹಾಕಿದ್ದು. ಅದು ಇತ್ತೀಚೆಗೆ ಗೊತ್ತಾಯಿತು, ಶಾಲೆಯ ಆಟಿಸಿ ನಾರಾಯಣ ಭಟ್ರ ಹೆಸರಿನಲ್ಲಿ ಇತ್ತು, ಅವರದನ್ನು ಶಾಲೆಗೆ ಬಿಟ್ಟು ಕೊಡಲಿಲ್ಲ ಅಂತ. ನಂತರ ಅದು ಅವರ ಮಗನ ಹೆಸರಿಗೆ ಅವರು ಮಾಡಿದ್ದರು. ಮಗನ ಹೆಸರಿನಲ್ಲಿ ಈಗ ಆಟಿಸಿ ಉಂಟಂತ ನಮ್ಮ ಅಭಿಪ್ರಾಯ. ಅವರು ಈ ಶಾಲೆ ನಾವು ಕನ್ನಡ ಮೀಡಿಯಮ್ ಮಾತ್ರ ಮುಂದುವರಿಸಬೇಕು, ಇಂಗ್ಲೀಷ್ ಮೀಡಿಯಮ್ ಮಾಡಬಾರ್ದು, ಹಾಗೆ ಸುಮಾರು ನೋಟಿಸ್ ಎಲ್ಲ ನಮಗೆ ಬಂದಿದೆ. ನಾವು ಯಾವುದಕ್ಕೂ ಕೋರ್ಟಿಗೆ ಹೋಗಲಿಲ್ಲ. ನಾವು ಕಷ್ಟಪಟ್ಟ ಹಣವನ್ನು ಕೋರ್ಟಿಗೆ ಖರ್ಚು ಮಾಡೋದು ಬೇಡ. ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಇದನ್ನು ಶಾಲೆ ಹೆಸರಿಗೆ ಅವರು ಮಾಡಿಕೊಡ್ಬೇಕಂತ ಹೇಳಿ ನಾವು ಅವರ ಮನೆಗೆ ಹೋಗಿ ಒಂದು 70 ಜನರೊಂದು ನಿಯೋಗ ಅವರ ಮನೆಗೆ ಹೋಗಿ ಕೇಳಿಕೊಂಡಿದ್ದೇವೆ. ಅವರು ಅದಕ್ಕೆ ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ. ನಮ್ಮ ಮೇಲೆ ಲಾಯರ್ ನೋಟಿಸ್ ಎಲ್ಲ ಕೊಟ್ಟು ನಮ್ಮನ್ನು ಪ್ರತಿ ಸರ್ತಿಯೂ ಚಿಂತೆ ಮಾಡೋದು ಹೊರತು ಏನು ಪ್ರಯೋಜನ ಆಗಲಿಲ್ಲ. ಇನ್ನು ಮುಂದಕ್ಕೆ ಈಗ ನಾವು ಒಂದು 5-6 ವರ್ಷದ ಹಿಂದೆ ಅವರು ಕೂಡ ಕಮಿಟಿಯಲ್ಲಿದ್ದರು, ಈ ಆರ್ಟಿಸ್ಟ್ರು. ಅವರು ಮತ್ತೆ ಕಮಿಟಿಗೆ ಬರಲಿಲ್ಲ. ಹಾಗಾಗಿ ನಾವು ಒಂದು ಕಮಿಟಿ ಊರವರನ್ನೆಲ್ಲ ಸೇರಿಸಿಕೊಂಡು ಹೊಸ ಕಮಿಟಿಯನ್ನು ಮಾಡಿದ್ದೇವೆ. ಈ ಕಮಿಟಿಯ ಮುಖಾಂತರ ಈಗ ಶಾಲೆ ನಡೀತಾ ಇದೆ. ವಾರ್ಷಿಕೋತ್ಸವ ಮುಂತಾದ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಜಾಗದ ಆಟಿಸಿದಾರರು ಅವರಿಗೆ ಈ ಶಾಲೆಯಿಂದ 5-6 ಜನ ಅಧ್ಯಾಪಕರಾಗಿ ಅವರಿಗೆ ಇಲ್ಲಿಂದ ಬೇಕಾದಷ್ಟು ಸೌಲಭ್ಯ ಸಿಕ್ಕಿದೆ. ಈಗ ಅವರಿಗೆ ಸೌಲಭ್ಯ ಇಲ್ಲ. ಈಗ ಊರಿನವರ ಮಕ್ಕಳು ಮಾತ್ರ ಶಾಲೆಗೆ ಬರುವುದು. ಊರಿನವರ ಮಕ್ಕಳು ಕೂಡ ಇದೇ ಶಾಲೆಗೆ ಬಂದು ಇದು ಮುಂದುವರಿಯಲಿ, ಅವರಿಗೂ ಕೂಡ ಇದರ ಶ್ರೇಯಸ್ಸು ಲಭಿಸಲಿ, ಅವರಿಗೆ ಸದ್ಬುದ್ಧಿಯನ್ನು ಅವರು ಕೊಡಲಿ ಅಂತ ನಮ್ಮ ಪ್ರಾರ್ಥನೆ. ನನ್ನ ಹೆಸರು ನೌಫಲ್ ಅಂತೇಳಿ, ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಇದು ಇತ್ತೀಚೆಗೆ ನನ್ನ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಇಲ್ಲಿ ನಮ್ಮನ್ನು ನೇಮಕ ಮಾಡಿದರು. ಅದರ ನಂತರ ನಾವು ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೇವೆ. ಶಾಲೆಯ ಉಳಿಗೋಸ್ಕರ ನಾವು ಪ್ರಾಮಾಣಿಕ, ನಮ್ಮಿಂದ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೂ ಕೂಡ ನಮಗೆ ಎಲ್ಲ ರೀತಿಯ ಅಡೆತಡೆಗಳನ್ನೆಲ್ಲ ತುಂಬ ಮಾಡಿದರು. ಈಗ ಏನಂತ ಹೇಳಿದರೆ, ಈ ಶಾಲೆ ಉಳಿಬೇಕು ಎನ್ನುವ ದೃಷ್ಟಿಯಿಂದ ಇಲ್ಲಿಗ ಕಳೆದ ವರ್ಷ 44 ಸಂಖ್ಯೆಯ ವಿದ್ಯಾರ್ಥಿಗಳು ಇದ್ದರು. ಆದರೆ ಈ ಸಲ ನಾವು ಅದಕ್ಕೆ ಒಂದು ಊರಿನಲ್ಲಿ ಎಲ್ಲ ವಿಷಯವನ್ನು ತಿಳಿಸಿ ನಾವು ಮಾಡಿದ ಕಾರ್ಯಕ್ರಮದ ಪ್ರತಿಫಲವಾಗಿ ಇಲ್ಲಿ 75ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಲ ಇಲ್ಲಿಗೆ ದಾಖಲಾತಿ ಮಾಡಲಿಕ್ಕೆ ಬಯಸಿದರು. ಆದರೆ ಆ ದಾಖಲಾತಿಯನ್ನು ಕೂಡ ತಡೆದು ಈಗ
ಆ ವ್ಯವಸ್ಥಿತವಾದ ರೀತಿಯಲ್ಲಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅದನ್ನು ತಡೆಯಲಾಗಿದೆ. ಮನೆ ಮನೆಗೆ ಕ್ಯಾಂಪೇನ್ ಮಾಡಿದರು ಅವರು, ಇಲ್ಲಿಗೆ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳಿಸಬಾರ್ದು, ಇಲ್ಲಿ ತೊಂದರೆ ಉಂಟು ಅಂತೇಳಿ ಸುಳ್ಳು ಆರೋಪಗಳನ್ನು ಮಾಡಿ ಇಲ್ಲಿ ವಿದ್ಯಾರ್ಥಿಗಳನ್ನು ಬರದಾಗಿ ಮಾಡಿದ್ದಾರೆ. ಈ ರೀತಿ ಮಾಡಿದ್ದು ಮಾತ್ರ ಅಲ್ಲದೆ ಇಲ್ಲಿ ಕೆಲವೊಂದು ಅಪಪ್ರಚಾರಗಳನ್ನು ನಿರಂತರವಾಗಿ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಈಗ ಇತ್ತೀಚೆಗೆ ಇಲ್ಲಿಗೆ ಒಂದು ಬೇಲಿ ಹಾಕಿದೆ. ಮತ್ತು ಅವ್ರದ್ದೊಂದು ವಾದ ಇದೆ, ನಮಗೆ ಇಲ್ಲಿ ಕನ್ನಡ ಮೀಡಿಯಮನ್ನು ನೀವು ನಡೆಸಬೇಕು, ಇಂಗ್ಲೀಷ್ ಮೀಡಿಯಮ್ ನಡೆಸಬಾರ್ದು ಅಂತೇಳಿ ನಮಗೆ ನೋಟಿಸ್ ಕೊಡ್ತಾರೆ. ಅವರಿಗೆ ಕನ್ನಡ ಭಾಷೆಯ ಮೇಲೆ ಅಭಿಮಾನ ಇದ್ದರೆ ನಮ್ಮ ಬೇಸರ ಇಲ್ಲ. ಅವರು ನಮಗೆ ನೋಟಿಸ್ ಕೊಡ್ತಾರೆ, ಯಾವುದರಲ್ಲಿ? ಇಂಗ್ಲೀಷ್ ಭಾಷೆಯಲ್ಲಿ ಇಲ್ಲಿ ಶಾಲೆಯನ್ನು ನಡೆಸಬೇಕು ನೀವು ಕನ್ನಡ ಮಾಧ್ಯಮದಲ್ಲಿ ಎಂಬುದನ್ನು ಅವರು ಬರೆಯುವುದು ಇಂಗ್ಲೀಷಲ್ಲಿ. ಅಂದರೆ ಅವರ ವ್ಯಾವಹಾರಿಕ ಭಾಷೆ ಇಂಗ್ಲೀಷ್, ನಮ್ಮ ಪಾಪದ ಮಕ್ಕಳು ಮಾತ್ರ ಕನ್ನಡ ಕಲಿಬೇಕು, ಇಲ್ಲಿಯ ಮಕ್ಕಳು ಕಲಿಬಾರ್ದು. ಈ ರೀತಿಯ ವಿತಂಡ ವಾದಗಳನ್ನು ಮುಂದಿಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಪಾಪದ 4 ವಿದ್ಯಾರ್ಥಿಗಳು ಹೋಗುವಾಗ ಅಲ್ಲಿಗೆ ಬೇಲಿ ಆಗ್ತಾರೆ ಅಂತ ಹೇಳಿದರೆ, ಆ ವಿದ್ಯಾರ್ಥಿ, ನೀವು ಯಾರ ಹತ್ರ ಇಲ್ಲಿ ಈ ಶಾಲೆ 91 ವರ್ಷದ ಇತಿಹಾಸ ಇರುವ ಶಾಲೆ, ಇದನ್ನು ನೀವು ಗಮನಿಸಬೇಕು. 91 ವರ್ಷದಲ್ಲಿ ಎಷ್ಟೋ ಡಾಕ್ಟರ್ಸ್ಗಳನ್ನು ಇಲ್ಲಿ ಕ್ರಿಯೇಟ್ ಆಗಿದೆ, ಎಷ್ಟೋ ವಕೀಲರು ಕ್ರಿಯೇಟ್ ಆಗಿದ್ದಾರೆ, ಎಷ್ಟೋ ಜಡ್ಜಸ್ಗಳಲ್ಲಿ ಇದೇ ಶಾಲೆಯಲ್ಲಿ ಕಲಿತವರಾಗಿದ್ದಾರೆ. ಡಾಕ್ಟರ್ ಹಮೀದ್ ಕುಲ್ಲಿ ಅವರು ದೊಡ್ಡ ಉದ್ಯಮ ಸ್ಥಾನಕ್ಕೆ ತಲುಪಿದ್ದಾರೆ. ಅದೇ ರೀತಿ ಅರುಣ್ ಶಾಮ್ ಇವತ್ತು ಖ್ಯಾತ ವಕೀಲರು, ಅವರು ಕೂಡ ಇದೇ ಶಾಲೆಯಲ್ಲಿ ಕಲಿತವರು. ಅವರೆಲ್ಲರೂ ಕೂಡ ಓದದ್ದು ಅದೇ ದಾರಿಯಲ್ಲಿ ಆಗಿ ಮೇಲೆ ಟಾಯ್ಲೆಟಿಗೆ ಓದದ್ದು. ಅವರು ಯಾರು ಕೂಡ ಬೇರೆ ದಾರಿಯನ್ನು ಹುಡುಕಲಿಲ್ಲ, ಅದೇ ದಾರಿಯಲ್ಲಿ ಓದದ್ದು. ವಿದ್ಯಾರ್ಥಿಗಳು ಸರಾಗವಾಗಿ ಹೋಗ್ತಾ ಇದ್ದಂಥ ಒಂದು ದಾರಿ ಅದು, ಅಲ್ಲಿ ಮೇಲೆ ಟಾಯ್ಲೆಟ್ ಇತ್ತು, ಅಲ್ಲಿಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದು. ಇದು ಮೊನ್ನೆ ಆದಿತ್ಯವಾರ ಬಂದು ಇಲ್ಲಿ ಅಕ್ರಮವಾಗಿ ನುಗ್ಗಿ ಇಲ್ಲಿ ಬೇಲಿ ರಚನೆ ಮಾಡಿದ್ದಾರೆ. ಇದು ನಾವು ಅವರಿಗೆ ವಿರೋಧ ಏನಿಲ್ಲ, ಅವರು ನಮ್ಮ ಗುರುಗಳು, ಅವರ ಪಾದ ಮುಟ್ಟಿ ನಾವು ನಮಸ್ಕರಿಸ್ತೇವೆ, ಅವರಿಗೆ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡೋದಿಲ್ಲ. ಆದರೆ ಕಂಡ ಮುಂದೆ ಅನ್ಯಾಯ ನಡೆಯುವಾಗ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ನಾವು ಪ್ರಶ್ನಿಸ್ತಾ ಇರೋದು. ಅವರಿಗೆ ಅವರ ವರ್ಗ ಸ್ಥಳ, ಅವರ ಇದು, ನಾವು ಅದಕ್ಕೆ ಆಕ್ಷೇಪವಿಲ್ಲ ನಮ್ಮದು. ಮಾತ್ರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆ ಆದರೆ ನಮಗೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಲ್ಲಿ ಶಾಲೆ ಕಲಿತಾ ಇಲ್ಲ, ಯಾರ್ದು ಪಾಪದ ಮಕ್ಕಳು ಕಲಿತಾ ಇರೋದು. ನಾವು ಅದಕ್ಕಾಗಿ ಸ್ವಲ್ಪ ಮಿಡಿದದ್ದು ನಮ್ಮ ಹೃದಯ, ಅದಕ್ಕಾಗಿ ಅದನ್ನು ಎಂತೆಲ್ಲ ಟ್ರೋಲ್ ಮಾಡಿದರು, ಎಂತೆಲ್ಲ ಮಾಡಿದರು. ಆದರೆ ನಮಗೆ ಬೇಸರ ಇಲ್ಲ, ನಾವು ಸತ್ಯದ ದಾರಿಯಲ್ಲಿದ್ದೇವೆ, ಪರಮಾತ್ಮ ನೋಡ್ತಾನೆ. ಅದು ಏನೇ ಬೇಕಿದಿರಲಿ, ನಮ್ಮ ಎಷ್ಟು ಟೀಕೆಗಳಿದ್ದರೂ ಕೂಡ ಅದರೊಟ್ಟಿಗೆ ನಾವು ನಿಲ್ತೇವೆ. ನಮಗೆ ಏನು ತೊಂದರೆ ಕೊಟ್ಟರು ತೊಂದರೆ ಇಲ್ಲ, ಮಕ್ಕಳಿಗೆ ತೊಂದರೆ ಕೊಡಬೇಡಿ. ನಮ್ಮ ಈ ಗಲಾಟೆಯಿಂದ, ನಿಮ್ಮ ಈ ಗಲಾಟೆಯಿಂದ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಬಾರ್ದು ಅಂತ ನಮ್ಮೊಂದು ಇದು ಈ ಊರಿನವರ ಎಲ್ಲರ ಬೇಡಿಕೆ. ಈಗ ಒಂದು ವೇಳೆ ಈ ಬೇಲಿಯನ್ನು ಸಮಸ್ಯೆಯನ್ನು ಪರಿಹರಿಸಿದರೆ ಇದ್ದಲ್ಲಿ ನಾವು ಇದಕ್ಕೆ ಒಂದು ಉಗ್ರ ಹೋರಾಟದ ಸಾರ್ವಜನಿಕವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ, ವಿದ್ಯಾರ್ಥಿಗಳನ್ನು ಬದಿಗೆ ತರಬೇಕಾಗ್ತದೆ. ಇದೇ ರೀತಿಯಾಗಿ ಪೇರೆಂಟ್ಸ್ನವರು STMC ಅಧ್ಯಕ್ಷರಿಗೆ ನಿರಂತರ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ನಮಗೆ ಅಲ್ಲಿ ಶಾಲೆಗೆ ಕಳಿಸಲಿಕ್ಕೆ ಭಯ ಆಗ್ತದೆ, ಏನು ಮಾಡಬೇಕು, ಅಲ್ಲಿ ನಿರಂತರ ಬಂದು ವೆಹಿಕಲ್ ಬರ್ತದೆ, ಸಾರ್ವಜನಿಕರು ಬಂದು ತೊಂದರೆ ಉಂಟು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಅಧಿಕಾರಿಗಳಿದ್ದಾರೆ ಅವರು ಸೂಕ್ತವಾದ ಈ ರೀತಿಯಲ್ಲಿ ಸ್ಪಂದಿಸದಿದ್ದರೆ ನಾವು ಹೋರಾಟವೇ ನಮಗೆ ಕೊನೆಯಾಗಿರುವ ಅಸ್ತ್ರ, ಅದನ್ನು ನಾವು ಬಳಸಬೇಕಾಗ್ತದೆ.